ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು ಇವಾಗ ನಿಮ್ಮ ಒಂದು ರೇಷನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಿರ್ತೀರಾ. ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಿಮಗೆ ಪಕ್ಕದಲ್ಲಿ ಕಾಣ್ತಾ ಇದೆ ನೋಡಿ, ಈ ತರ ಒಂದು ಎಕ್ನಾಲಜ್ಮೆಂಟ್ ಸ್ಲಿಪ್ ಕೊಟ್ಟಿರ್ತಾರೆ. ಸೊ ಆ ಒಂದು ಸ್ಲಿಪ್ ನಲ್ಲಿ ಇರುವಂತ ಎಕ್ನಾಲಜ್ಮೆಂಟ್ ನಂಬರ್ ಅನ್ನ ಬಳಸಿಬಿಟ್ಟು ನಿಮ್ಮ ರೇಷನ್ ಕಾರ್ಡು ಅಪ್ರೂವಲ್ ಆಗಿದೆ ಇಲ್ಲೋ ಅಂತ ಹೇಳಿ ತಿಳ್ಕೊಂಡು, ನಂತರ ಅಪ್ರೂವಲ್ ಆದ ನಂತರ ನಿಮ್ಮ ರೇಷನ್ ಕಾರ್ಡು ಜನರೇಟ್ ಆಗಿರುತ್ತೆ. ಆ ನಂಬರನ್ನು ಪಡೆದುಕೊಂಡ್ಬಿಟ್ಟು ಹೊಸ ರೇಷನ್ ಕಾರ್ಡನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡೋದು ಹೇಗೆ. ಸೊ ನೀವು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಡೌನ್ಲೋಡ್ ಮಾಡುವಾಗ ಪ್ರಿವ್ಯೂ ಮಾಡಿದ ನಂತರ ಆ ಒಂದು ಪ್ರಿವ್ಯೂ ಆಗಿರುವಂಥ ರೇಷನ್ ಕಾರ್ಡ್ ಮೇಲ್ಗಡೆ ಸ್ಪೆಸಿಮೆನ್ ಕಾಪಿ ಅಂತೇಳಿ ಒಂದು PNG ಬರುತ್ತೆ. ಸೊ ಅದನ್ನು ಕೂಡ ರಿಮೂವ್ ಮಾಡಿಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡನ್ನು ಆನ್ಲೈನ್ ಮುಖಾಂತರ PDF ಸೇವ್ ಮಾಡ್ಕೊಳ್ಳೋದು ಹೇಗೆ. ಸೊ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರು ಇದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಒಂದು ಚಾನಲ್ಗೆ. ಸೊ ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ನಾನು ಇವಾಗ ನಿಮಗೆ ನನ್ನ ಒಂದು ಲ್ಯಾಪ್ಟಾಪ್ನಲ್ಲಿ ನಾನು ನಿಮಗೆ ಈ ಒಂದು ಪ್ರೊಸೀಜರ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಾವು ಆಹಾರ ಇಲಾಖೆಯ ಪೋರ್ಟಲ್ಗೆ ಬರಬೇಕಾಗತ್ತೆ. ಈ ಒಂದು ಪೋರ್ಟಲ್ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನೀವು ಅದನ್ನ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ಈ ಪೋರ್ಟಲ್ಗೆ ಬರ್ಬಹುದು. ಸೊ ಬಂದ ನಂತರ ನಾವು ಇವಾಗ ನಮ್ಮ ರೇಷನ್ ಕಾರ್ಡಿಗೆ ತಿದ್ದುಪಡಿ ಮಾಡ್ಲಿಕ್ಕಾಗ್ಲಿ ಅಥವಾ ಸೇರ್ಪಡೆ ಮಾಡ್ಲಿಕ್ಕಾಗ್ಲಿ ಅಥವಾ ಹೊಸ ರೇಷನ್ ಕಾರ್ಡಿಗೆ ಅರ್ಜಿಯನ್ನ ಸಲ್ಲಿಸಿರ್ತಿರಲ್ವಾ. ಸೊ ಅವಾಗ ನಿಮ್ಗೆ ಅಕ್ನಾಲಜ್ಮೆಂಟ್ ರಿಸಿಪ್ಟ್ ಕೊಟ್ಟಿರ್ತಾರೆ. ಆ ಒಂದು ರಿಸಿಪ್ಟ್ ನಲ್ಲಿ ಇರುವಂತ ನಂಬರ್ ಅನ್ನ ಹಾಕ್ಬಿಟ್ಟು ಇವಾಗ ನಾವು ರೇಷನ್ ಕಾರ್ಡ್ ಅನ್ನ ನಂಬರ್ ಅನ್ನ ಪಡೆದ್ಬಿಟ್ಟು ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಬೇಕಾಗಿದೆ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ನೋಡಿ ಈ ಸ್ಥಿತಿ ಅಂತ ಇದೆಯಲ್ವಾ, ಈ ಸ್ಥಿತಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಎರಡನೇ ಆಪ್ಷನ್ ಹೊಸ ಅಥವಾ ಹಾಲಿ ಪಡಿತರ ಚೀಟಿ ಸ್ಥಿತಿ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡಿ 3 ವಲಯಗಳು ಇದಾವೆ. ಸೊ ಈ 3 ವಲಯಗಳಲ್ಲಿ ನೀವು ಯಾವ ಒಂದು ಡಿಸ್ಟಿಕ್ ನವರು ಯಾವ ವಲಯಕ್ಕೆ ಸಂಬಂಧ ಪಡ್ತೀರಾ, ಯಾವ ವಲಯದಲ್ಲಿ ಯಾವ ಡಿಸ್ಟಿಕ್ ನಲ್ಲಿ ಇರ್ತೀರಾ ಅಂತ ಹೇಳಿ ಗುರ್ತು ಮಾಡ್ಕೊಳ್ಳಿಕ್ಕೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಅದಕ್ಕಾಗಿ ನಾನು ನಿಮ್ಗೆ ಈಸಿ ಆಗ್ಲಿ ಅಂತ ಹೇಳಿ, ಸೊ ನೋಡಿ ನಾನು ಇಲ್ಲಿ ಒಂದು ಇಮೇಜ್ ಅನ್ನ ಆಡ್ ಮಾಡಿದ್ದೇನೆ. ಈ ಇಮೇಜ್ ನಲ್ಲಿ 3 ವಲಯಗಳು ಇದಾವೆ, ಸರಿನಾ. ಇಲ್ಲಿ 3 ವಲಯಗಳ ಬಗ್ಗೆ ನಿಮ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಬೆಂಗಳೂರು ಅರ್ಬನ್, ರೂರಲ್, ಸಿಟಿ ಈ ಒಂದು ವಲಯಕ್ಕೆ ಸಂಬಂಧಪಟ್ಟವರಾದ್ರೆ ಬೆಂಗಳೂರು ವಿಭಾಗ ಅಂತ ಇದೆ ನೋಡಿ, ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಬೆಂಗಳೂರಿನವರಿಗೆ ಪೂರ್ತಿ ಇದೆ ಇಲ್ಲಿ ಕೊಟ್ಟಿರುವಂತ ಡೀಟೇಲ್ಸ್ ಪ್ರಕಾರ, ಇದನ್ನ ನೀವು ಆಯ್ಕೆ ಮಾಡ್ಕೋಬೇಕು. ಸೊ ಮೈಸೂರು ವಿಭಾಗಕ್ಕೆ ಸಂಬಂಧಪಟ್ಟವರು ಆಯ್ತಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇರುವಂತ ಈ ಎಲ್ಲ ಡಿಸ್ಟಿಕ್ಗಳು ಈ ವಲಯಕ್ಕೆ ಸಂಬಂಧಪಡುತ್ತೆ, ಮೈಸೂರು ವಲಯಕ್ಕೆ. ಸೊ ಕಲಬುರಗಿ ವಿಭಾಗಕ್ಕೆ ಸಂಬಂಧಪಟ್ಟವರು ಆಯ್ತಂದ್ರೆ ಇಲ್ಲಿ ಕಾಣ್ತಾ ಇರುವಂತ ಡಿಸ್ಟಿಕ್ಗಳೆಲ್ಲ ಈ ವಲಯಕ್ಕೆ ಸಂಬಂಧಪಡುತ್ತೆ. ಸೊ ಈ 3 ವಲಯಗಳಲ್ಲಿ ನೀವು ಯಾವ ವಲಯದವರು ಅಂತ ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಳಿ. ಸೊ ಇದರ ನಂತರ ನಾವು ನಮ್ಮ ಒಂದು ವಲಯವನ್ನ ಆಯ್ಕೆ ಮಾಡ್ಕೊಳ್ಳೋಣ. ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಅಪ್ಲಿಕೇಶನ್ ಸ್ಟೇಟಸ್ ಆಫ್ ನ್ಯೂ ರೇಷನ್ ಕಾರ್ಡ್ ಅಪ್ಲೈಡ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಅರ್ಬನ್ ಅಥವಾ ರೂರಲ್ ಇದನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ ನಂತರ ಸೊ ಈ ಒಂದು ಬಾಕ್ಸ್ ನಲ್ಲಿ ನಿಮ್ಮ ರಿಸಿಪ್ಟ್ ನಲ್ಲಿ ಇರುವಂತ ಎಕ್ನಾಲಜ್ಮೆಂಟ್ ನಂಬರ್ ಅನ್ನ ಎಂಟರ್ ಮಾಡಿ. ಸೊ ಇದು ಎಂಟರ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಒಂದು ರೇಷನ್ ಕಾರ್ಡು ಅಪ್ರೂವಲ್ ಆಗಿದ್ರೆ ಮಾತ್ರ ನಿಮ್ಗೆ ಈ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ, ಸರಿನಾ. ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡು ಅಪ್ರೂವಲ್ ಆಗಿದೆ. ಸೊ ನಿಮ್ಮ ಈ ಎಕ್ನಾಲಜ್ಮೆಂಟ್ ಪ್ರಕಾರ ಅವರ ಒಂದು ರೇಷನ್ ಕಾರ್ಡ್ ನಂಬರು ಇಲ್ಲಿದೆ ನೋಡಿ. ಈ ನಂಬರ್ ಅನ್ನ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡ್ಬಿಟ್ಟು ಇದನ್ನ ಎಕ್ಸಿಟ್ ಕೊಡಿ. ಸೊ ಎಕ್ಸಿಟ್ ಕೊಟ್ಟ ನಂತರ ಇಲ್ಲಿ ಮತ್ತೆ ನೀವು ಸ್ಟೇಟಸ್ ಆಫ್ ರೇಷನ್ ಕಾರ್ಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಾವು ಇವಾಗ ನಮ್ಮ ಒಂದು ಎಕ್ನಾಲಜ್ಮೆಂಟ್ ನಂಬರ್ ಇಂದ ರೇಷನ್ ಕಾರ್ಡ್ ಅನ್ನ ಪಡೆದುಕೊಂಡ್ವಿ, ಆದ್ರೆ ಆ ರೇಷನ್ ಕಾರ್ಡ್ ದಿಂದ ಹೊಸ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕಾಗಿದೆ. ಸೊ ಅದಕ್ಕಾಗಿ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಈ ಬಾಕ್ಸ್ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ. ಸೊ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ರೇಷನ್ ಕಾರ್ಡ್ ದಲ್ಲಿ ಇರುವ ಸದಸ್ಯರ ಹೆಸರು ಇಲ್ಲಿ ಲಿಸ್ಟ್ ತೋರಿಸುತ್ತೆ. ಸೊ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಗೋ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಇಂಗ್ಲಿಷ್ ಅಂತ ಹೇಳಿ ಅಥವಾ ಕನ್ನಡ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಿ. ಇದರ ನಂತರ ಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಕಾಣ್ತಾ ಇರುವಂತ ಕ್ಯಾಪ್ಚನ ಇಲ್ಲಿ ಎಂಟರ್ ಮಾಡಿ. ಇದರ ನಂತರ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ OTP ಅನ್ನೋ ಒಂದು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಆಧಾರ್ ಕಾರ್ಡಿಗೆ ಮತ್ತು ರೇಷನ್ ಕಾರ್ಡಿಗೆ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಸೆಂಡ್ ಆಗಿರುತ್ತೆ.
ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಂದಿರುವಂತ OTP ಅನ್ನ ಈ ಬಾಕ್ಸ್ ನಲ್ಲಿ ನೀವು ಹಾಕಬೇಕಾಗತ್ತೆ. ಸೊ ಇದರ ನಂತರ ಗೋ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ವೀಕ್ಷಕರೇ, ನಿಮ್ಮ ಒಂದು ಪ್ರೊಫೈಲು ಲಾಗಿನ್ ಆಗಿದೆ, ರೇಷನ್ ಕಾರ್ಡ್ದು ಪ್ರೊಫೈಲ್ ಲಾಗಿನ್ ಆಗಿದೆ. ಸೊ ಇಲ್ಲಿ ಡೀಟೇಲ್ಸ್ ಎಲ್ಲ ನೋಡ್ಕೊಳ್ಳಿ, ಇದೆಲ್ಲ ಸರಿಯಾಗಿ ಇರುತ್ತೆ. ಯಾಕೆಂದ್ರೆ ಅಪ್ರೂವಲ್ ಆಗಿದೆ ಅಂತಂದ್ರೆ ಸರಿಯಾಗಿ ಇರೋದನ್ನ ನೋಡಿನೇ ಅಪ್ರೂವಲ್ ಕೊಟ್ಟಿರ್ತಾರೆ. ಸೊ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕೆಳಗಡೆ ವ್ಯೂ ರೇಷನ್ ಕಾರ್ಡ್ ಡೀಟೇಲ್ಸ್ ಪಡಿತರ ಚೀಟಿ ವಿವರ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡು ಸ್ಪೆಸಿಮೆನ್ ಕಾಪಿ ಪ್ರಿವ್ಯೂ ಆಗುತ್ತೆ. ಸೊ ಈ ತರ ಸ್ಪೆಸಿಮೆನ್ ಕಾಪಿ ವಿತ್ ಫೋಟೋ ಮೇಲೆ ನಿಮ್ಮ ಡೀಟೇಲ್ಸ್ ಕ್ಲಿಯರ್ ಆಗಿ ಕಾಣ್ತಾ ಇಲ್ಲ ಅಂತಂದಾಗ ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ F12 ಅಂತ ಹೇಳಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಕೀಬೋರ್ಡ್ ಇಂದ F12 ಅಂತ ಹೇಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಗೆ ಇಲ್ಲಿ ಇದು ರೇಷನ್ ಕಾರ್ಡ್ ನಿಮ್ಗೆ ಪ್ರಿವ್ಯೂ ಆಗ್ಬೇಕಂದ್ರೆ ಇಲ್ಲಿ HTML ಫೈಲ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೇಲ್ಗಡೆ ಒಂದು ಕರ್ಸರ್ ಕಾಣ್ತಾ ಇದೆ ನೋಡಿ, ಸೆಲೆಕ್ಷನ್ ಮಾಡುವಂತ ಒಂದು ಕರ್ಸರ್, ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ಇದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸ್ಪೆಸಿಮೆನ್ ಕಾಪಿ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಇಮೇಜ್ ಸ್ಪೆಸಿಮೆನ್ PNG ಅಂತ ಇದೆ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ. ಸೊ ಡಬಲ್ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಕೀಬೋರ್ಡ್ ದಿಂದ ಬ್ಯಾಕ್ ಸ್ಪೇಸ್ ಕ್ಲಿಕ್ ಮಾಡ್ಕೊಳ್ಳಿ, ನಂತರ ಎಂಟರ್ ಕ್ಲಿಕ್ ಮಾಡಿ. ಸೊ ಇವಾಗ ನೋಡಿ ನಿಮ್ಮ ಒಂದು ಸ್ಪೆಸಿಮೆನ್ ಅನ್ನೋ ಒಂದು PNG ಅದು ಇವಾಗ ರಿಮೂವ್ ಆಗಿದೆ. ಸೊ ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ. ಇದನ್ನ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ರೇಷನ್ ಕಾರ್ಡ್ ಅನ್ನ ನೀವು PDF ಫಾರ್ಮೆಟ್ ಅಲ್ಲಿ ಸೇವ್ ಮಾಡ್ಕೋಬಹುದು. ಸೊ ಕೀಬೋರ್ಡ್ ದಿಂದ Ctrl P ಅಂತ ಹೇಳಿ ಪ್ರೆಸ್ ಮಾಡ್ಕೊಂಡು ನಿಮ್ಗೆ ಈ ತರ ಪ್ರಿವ್ಯೂ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ನಿಮ್ಮ ರೇಷನ್ ಕಾರ್ಡ್ ಡೀಟೇಲ್ಸ್ ಮೇಲೆ ಲೈನ್ ಬಂದಿದೆ. ಸೊ ಇದೆಲ್ಲ ಲೈನ್ ಹೋಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪೋರ್ಟ್ರೇಟ್ ಅಂತ ಇದೆ ನೋಡಿ, ಲ್ಯಾಂಡ್ಸ್ಕೇಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಒಂದು ಪೇಜ್ ಇರೋದು 2 ಪೇಜ್ ಆಗಿದೆ. ಸೊ ಇವಾಗ ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಸೊ ನಮ್ಗೆ ಇನ್ನೂ ಸೆಟ್ಟಿಂಗ್ ಅನ್ನ ಮಾಡ್ಕೋಬೇಕು. ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ 100 ಅಂತ ಇರುತ್ತಲ್ವಾ, ಸೊ 100 ಅಂತ ಹೇಳಿ ಇತ್ತಂದ್ರೆ ಯಾವ ತರ ಬರುತ್ತೆ ಮೊದಲು ನಾನು ನಿಮ್ಗೆ ತೋರಿಸ್ತೇನೆ. ಸೊ ನೋಡಿ ಇಲ್ಲಿ 100 ಅಂತ ಹೇಳಿ ಇದ್ರೆ ನಿಮ್ಗೆ ಇಲ್ಲಿ ಈ ತರ ಬರುತ್ತೆ. ಸೊ 86 ಇತ್ತಲ್ವಾ, ಅದನ್ನ ಫಾಂಟ್ ಸೈಜ್ ಅನ್ನ ನೀವು ಜಾಸ್ತಿ ಮಾಡ್ಕೊಂಡಾಗ ನಿಮ್ಮ ರೇಷನ್ ಕಾರ್ಡು ಕರೆಕ್ಟ್ ಆಗಿ ಪ್ರಿವ್ಯೂ ಆಗುತ್ತೆ. ಸೊ ಇವಾಗ ನೀವು ಇಲ್ಲಿ ಪೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಸ್ಟಮ್ ಮಾಡ್ಕೊಳ್ಳಿ, ಒಂದ್ ಮಾತ್ರ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಮೊದಲು ಪೇಜ್ ಅಷ್ಟೇ ನಮ್ಗೆ ಸೇವ್ ಮಾಡ್ಕೋಬೇಕಾಗಿದೆ. ಸೊ ಒಂದಂತ ಕ್ಲಿಕ್ ಮಾಡ್ಕೊಂಡ್ರೆ ಮೊದಲು ಪೇಜ್ ಅಷ್ಟೇ ಸೇವ್ ಆಗುತ್ತೆ. ನಂತರ ನಿಮ್ಮ ಒಂದು PDF ಅನ್ನ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಯಾವ್ದಾದ್ರು ಒಂದು ಲೊಕೇಶನ್ ಅಲ್ಲಿ ನೀವು ಹೆಸರು ಕೊಟ್ಬಿಟ್ಟು ಈ ಒಂದು PDF ಅನ್ನ ಸೇವ್ ಮಾಡ್ಕೋಬಹುದು. ಸೇವ್ ಮಾಡ್ಕೊಂಡ ನಂತರ ಒಂದ್ ವೇಳೆ ನಿಮ್ಗೆ ಕಲರ್ ಬೇಕು ಅಂತಂದ್ರೆ ಆನ್ಲೈನ್ ಮುಖಾಂತರ ಬೇರೆ ಬೇರೆ ಪೋರ್ಟಲ್ ಅಲ್ಲಿ ಬೇರೆ ಬೇರೆ ಪ್ರೈಸ್ ಮುಖಾಂತರ ನೀವು ಕಲರ್ ಪ್ರಿಂಟ್ ಅನ್ನ ಮಾಡ್ಕೋಬಹುದು. ಸೊ ರೂರಲ್ ಸೇವಾ ಕೇಂದ್ರ ಆ ಒಂದು ಪೋರ್ಟಲ್ ಮುಖಾಂತರ ನೀವು ಕಲರ್ ರೇಷನ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಸೊ ಅಲ್ಲಿ ನೀವು ಪೇಮೆಂಟ್ ಅನ್ನ ಮಾಡ್ಬೇಕಾಗತ್ತೆ. ಸೊ ನೀವು ಕಂಪ್ಲೀಟ್ಲಿ ಫ್ರೀ ಆಗಿ ಕಲರ್ದು ರೇಷನ್ ಕಾರ್ಡ್ ಬೇಕು ಅಂತ ಅನ್ನೋದಾಯ್ತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ರೇಷನ್ ಕಾರ್ಡ್ ದಿಂದ ಕಲರ್ ರೇಷನ್ ಕಾರ್ಡ್ ಮಾಡೋದು ಹೇಗಂತ ಹೇಳಿ ಟ್ಯುಟೋರಿಯಲ್ ಅನ್ನ ತಿಳಿಸ್ಕೊಡ್ತೇನೆ. ಸೊ ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.